ಕರೆಂಟ್ ಇಲ್ಲದೆ ಕಣ್ಣೀರಿಡುತ್ತಿರುವ ಕಕಮರಿ ಗ್ರಾಮಸ್ಥರು. ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಕುಡಿಯಲು ನೀರು ಇಲ್ಲದಂತಾಗಿದೆ. ಕರೆಂಟ್ ಇಲ್ಲದೆ ರಾತ್ರಿ ಹೊತ್ತಿನಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸಿ ಬೆಳಕನ್ನು ಮಾಡಿಕೊಳ್ಳುತ್ತಿದ್ದಾರಂತೆ ಕಕಮರಿ ಊರಿನ ಗ್ರಾಮಸ್ಥರು. ಈ ಗ್ರಾಮದಲ್ಲಿ ಸತತವಾಗಿ ಉರಿಯುತ್ತಿರುವ ಬೀದಿ ದೀಪಗಳು, ಆದರೆ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಗ್ರಾಮಸ್ಥರು. ಬ್ಯಾಕ್ ಫೀಡ್ ಹೆಸರಿನಲ್ಲಿ ಕರೆಂಟ್ ಕಟ್ ಮಾಡಿ ಹೋಗಿದ್ದಾರಂತೆ ಇಲ್ಲಿರುವ ಲೈಮನ್ ಕೆಬಿ ಬಿರಾದಾರ್. ಕಕಮರಿ ಊರಿನ ಲೈಮನ್ ಗ್ರಾಮಸ್ಥರು ಅವರು ಬ್ಯಾಕ್ ಫೀಡ್ ಮಾಡಲು ಟಿಸಿನೇ ಇಲ್ಲ, ಮತ್ತೆ ಹೇಗೆ ಗ್ರಾಮಸ್ಥರು ಬ್ಯಾಕ್ ಫೀಡ್ ಮಾಡುತ್ತಾರೆ? ಕರೆಂಟು ಇಲ್ಲ, ನೀರು ಇಲ್ಲ. ಗ್ರಾಮಸ್ಥರ ಕಣ್ಣೀರಿಟ್ಟು ಹೇಳಿದರೂ ಕೂಡ ಕೇಳಲಾರದ ಅಧಿಕಾರಿಗಳು. ಬಿಲ್ ಕಟ್ಟಲು ಅಂತ ಗ್ರಾಮಸ್ಥರು ತೆಲಸಂಗ ವಿದ್ಯುತ್ ಸರಬರಾಜು ಕಂಪನಿಗೆ ಹೋದಾಗ ಅಲ್ಲಿರುವ ಆಫೀಸರ್ಸ್ ಮಾರ್ಚ್ ತಿಂಗಳಲ್ಲಿ ಕಟ್ಟಲು ಆಗುವುದಿಲ್ಲ, ಚಾಲು ಆದ ಮೇಲೆ ತಮಗೆ ಹೇಳುತ್ತೇವೆ ಅಂತ ಹೇಳಿ ಗ್ರಾಮಸ್ಥರನ್ನ ಕಳುಹಿಸಿದರಂತೆ. ಗ್ರಾಮಸ್ಥರು ದಿನಂಪ್ರತಿ ಕತ್ತಲಿನಲ್ಲಿ ಜೀವನ ಕಳೆಯುತ್ತಿದ್ದಾರೆ ಮತ್ತು ಕುಡಿಯಲು ನೀರು ಇಲ್ಲ, ಬಟ್ಟೆ ತೊಳೆಯಲು ನೀರು ಇಲ್ಲ. ನಾವು ಎಷ್ಟು ಹತ್ತರೂ ಕರೆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಲ್ಲದೆ ವಿದ್ಯುತ್ ಸರಬರಾಜು ಇಲಾಖೆ ಎಸ್ಒ ಆದಂತಹ ಬಿಜಿ ಬಾಳಿಕಾಯಿ ಅವರನ್ನ ನಮ್ಮ ವರದಿಗಾರ ಅಜಯ್ ಕಾಂಬ್ಳೆ ಅವರು ಫೋನ್ ಮೂಲಕ ಕೇಳಿದಾಗ ಬ್ಯಾಕ್ ಫೀಡ್ ಹೆಸರು ಹೇಳುತ್ತಾರೆ. ಆದರೆ ಇಲ್ಲಿರುವ ಗ್ರಾಮಸ್ಥರ ಪರದಾಟವನ್ನ ನೋಡಿದರೆ ಕರಳು ಕಿತ್ತು ಬರುತ್ತದೆ. ಇಲ್ಲಿರುವ ಗ್ರಾಮಸ್ಥರ ಪರದಾಟ ನೋಡಿಯಾದರೂ ಗ್ರಾಮಸ್ಥರು ನಮಗೆ ಕರೆಂಟ್ ಇಲ್ಲದಿದ್ದರೆ ನಾವು ಸಾಯುತ್ತೇವೆ ಅನ್ನುವ ಮಾತನ್ನ ಆಡುತ್ತಿದ್ದಾರೆ. ನಿಮ್ಮ ಹೆಸರೇನ್ರಿ? ಸದಾಶಿವ್ ಮಹಾದೇವ್ ಸಮಗಾರ್. ಏನು ಸಮಸ್ಯೆ ಐತ್ರಿ ನಿಮಗೆ ಇಲ್ಲಿ? ಇದ ನೀರಿನ ಬಗ್ಗೆ ರೀ. ನೀರು ಇಲ್ರಿ ನಿಮ್ಗೆ? ಹಾಂ ರೀ. ನೀರು ಇಲ್ರಿ? ಒಟ್ಟ ದನಗಳು ಕರುಗಳು ನೀರು ಇಲ್ರಿ. ಹಾಂ ರೀ. ಭೂಮಿನೂ ಹಿಂಗೆ ಐತ್ರಿ. ಹಾಂ ರೀ. ಕೂತಿದ್ ನೋಡ್ರಿ ಆರಾಮಾಗಿ. ಏನು ಮಾಡೋದು? ಏನಾಗಿತ್ತು ಸಮಸ್ಯೆ ರೀ? ಏನಾಗಿತ್ತು ಒಟ್ಟ ಲೈಟ್ ಒಂದು ತಗೊಂಡ್ ಹೋಗ್ಯಾರ್ರಿ. ಹಾಂ ರೀ. ನಮ್ಮ ಲೈಟ ಇಲ್ಲ. KBR ಲೈಟ್ ತಗೊಂಡ್ ಹೋಗ್ಯಾರ? ತಗೊಂಡ್ ಹೋಗ್ಯಾರ. ಎದಕ್ಕತ್ ಕೇಳ್ಬೇಕ್ರಿ ನೀವು? ಎದಕ್ಕತ್ತ ಅವ್ರು ಯಾರು ಕೇಳಿಲ್ರಿ ನಮಗೆ. ಹಾಂ ರೀ. ನಿಮ್ಗೆ ಯಾರು ಹೇಳ್ರಿ ತಗೊಂಡ್ ಹೋಗ್ಯಾರ? ಯಾರು ಹೇಳ್ರಿ? ಯಾರು ಹೇಳಿಲ್ಲ, ಕೇಳಿಲ್ಲ, ಅವ್ರ ತಗೊಂಡ್ ಹೋಗ್ಯಾರ? ಹಾಂ ತಗೊಂಡ್ ಹೋಗ್ಯಾರ. ಹಾಂ ರೀ. ನಿಮ್ದು ಏನು ಫಸ್ಟ್ ಏನು ಮೋಟ್ರ್ ಇತ್ತನ್ರಿ ಇಲ್ಲಿ? ನಾವು ಮೋಟ್ರ್ ಒಂದು ಇತ್ತು ರೀ ಬಾಯಿ. ಹಾಂ ರೀ. ಆಯ್ತಾ ಈಗ ಒಂದು ಮತ್ತೊಂದು ಹೊಸ ಬೋರ್ ಹೊಡಿದ್ವಿ ರೀ. ಹಾಂ ರೀ. ನೀರು ಅದಾವ್ರಿ. ನಮಗೆ ಕುಡ್ಲಾಕ ಸಗಟ್ ನೀರು ಸದ. ಕುಡ್ಯಾಕ ನೀರು ಇಲ್ರಿ ಹಾಂ ನಿಮ್ಗೆ? ಇಲ್ರಿ ಇಲ್ರಿ. ದನಗಳು ಕರೋ ಸಗಟ್ ನೀರು ಇಲ್ರಿ. ಹಾಂ, ನೀವು ಲೈಮನ್ಗಳಿಗೆ ಹಚ್ಚಿ ಹೇಳ್ಬೇಕ್ರಿ? ಲೈಮನ್ಗೆ ಯಾವಾಗ ಕೇಳಿದ್ವಿ ರೀ. ಹಾಂ ರೀ. ಹೆಂಗೆ ಗೊತ್ತಾರೆ ಕಾಂತು? ಹಾಂ ರೀ. ಹಾಕಿ ಕೊಡ್ತೀನಿ ಅಂತ ಹೇಳ್ತಾನೆ ರೀ. ಹಾಕಿ ಕೊಡುವಾಗ ಬರೋಲ್ಲ ಇಲ್ಲಿ. ಹಾಂ ರೀ. ನಿಮ್ಮನ್ನ ತೆಗಿಯೋತ್ನಾಗಂತ್ರ ಅವ್ರು ಕೇಳಿಲ್ರಿ ಕಾಂತೋ ಅವ್ರ? ಲೈಮನ್ ಅವ್ರು ಕಾಂತೋ ಅದಾರ? ಯಾರು ಹಂಗೆ ಕಾಣಂತವ್ರಿ. ಹಾಂ ರೀ. ಇವ್ರಿಗೆ ನಿಮ್ಗೆ ಲೆಟ್ರ ನೋಟಿಸ್ ಅದೇನು ಕೊಟ್ಟಿರೋ? ಏನು ಕೊಟ್ಟಿಲ್ರಿ. ಅನ್ನೋದು ನಮ್ಗೆ ಹೇಳ ತೆಗ್ದೆ ನಾವು ಹೇಳೋತ್ನ ಸಗಟ್ ಗೊತ್ತೇ ಇಲ್ರಿ ನಮಗೆ. ಅವು ಯಾರು ಹಂಗೆ ತದಾರ ಸಗಟ್ ಗೊತ್ತಿಲ್ಲ. ಹಾಂ. ನೀವು ರೈತರ ಕಡೆ ಮತ್ತೊಂದು ಇಲ್ರಿ ಹಾಕೊಂಡು ನೋಡ್ಬೇಕ್ರಿ? ರೈತರ ಕಡೆ ಆದ್ರೆ ಕೊಡಲ್ರಿ. ಹಾಂ ರೀ. ಅವ್ರಿಗೆ ಬೇಡ, ಅವ್ರ ರೊಕ್ಕ ನಾವು ತುಂಬಿ ಮಾಡ್ಕೊಂಡು ಅಂತ ಹೇಳ್ತಾರೆ ರೀ. ಈಗ ನಾವು ಕೊಡ್ತೀವಿ ಕೊಡಲ್ಲ ಕರೆ. ಇದು ನಮ್ಗೆ ಹೇಳಿ ತೆಗಿಬೇಕು ಬೇಡ್ರಿ. ಹಾಂ, ಹೇಳಿ ತೆಗಿಬೇಕು. ಈಗ ಗೌರ್ಮೆಂಟ್ ಇಲ್ಲೊಂದು ಟೆಸಿ ಐತ್ರಿ. ಆ ಟೆಸಿಗೆ ಹಾಕಿ ಕೊಡ್ಬೇಕು ನೋಡ್ರಿ. ಸುಮ್ಮನೆ ಯಾಕೆ ಮತ್ತೆ ಈಗ ನಿಮ್ಮ ಲೈಮನ್ಗಳು ಏನೋ ಹೇಳಿಲ್ರಿ? ಒಟ್ಟು ಹೋಗಿ ತಗೊಂಡು ವೈರ್ ತಗೊಂಡು ಹೋಗ್ಯಾರ. ಹಾಂ. ಈಗ ಮತ್ತವ್ರು TC ಹಾಕೊಂಡ್ರೆ ಅಲ್ಲಿ ಹಾಕಿ ಕೊಡುವಾರ ನಿಮ್ಗೆ? ಯಾರು ಕೊಡವಲ್ಲ ಸುಮ್ಮನೆ ರೀ. ಹಾಂ ರೀ. ಮತ್ತು ಇವ್ರು ಡಬಲ್ ಲೈಟ್ ತೊಗೋತಾರೆ ರೀ. ಮತ್ತು ನಮಗೆ ಹೆಂಗೆ ಮಾಡೋದು ಹೇಳಲ್ಲ. ಯಾವ ಕಡೆ ಮಾಡಕ್ಕೆ ನೇಳ ಇಲ್ಲ ಮಾಡಕ್ಕೆ. ಹಾಂ. ಹಿಂಗಾರೆ ಬೆಳೆ ಐತ್ರಿ. ಹಿಂಗೆ ದನಗಳು ಅದಾವ್ರಿ. ಯಾವ ಮಾಡ್ತೀರಿ ಮಾಡ್ರಿ ಮಾಡಕ್ಕೆ. ಈಗ ನಿಮ್ಗೆ ದನಗಳು ಕುಡ್ಲಾಕು ನೀರು ಇಲ್ರಿ, ಆಮೇಲೆ ಕಬ್ಬು ಒಣಗ್ಲಕತ್ತೈತ್ರಿ. ನಿಮಗೂ ಕುಡ್ಲಾಕ ನೀರು ಇಲ್ರಿ? ಕೆಡ್ತಂದ್ರಿ. ಕುಡ್ಲಿಕ್ಕೆ ನೀರು ಬೇಕು ಬೇಡ್ರಿ ನಮಗೆ. ಕುಡ್ಲಾಕ ನೀರು? ಹಾಂ ಮತ್ತೆ ರೀ. ಕುಡ್ಲಾಕ ನಿಮ್ಗೆ ಒಟ್ಟ ಲೈನ್ ಹಾಕಿ ಕೊಡಲ್ಲ ಆತ್ರಿ? ಲೈನ ಹಾಕಿ ಕೊಟ್ಟಿಲ್ರಿ. ಸೊಳ್ಳೆ ಯಾಕೆ ನಾನು ಈಗ ಸದ ಫೋನ್ ಅಂತ ನಂಬರ್ ಅದಾಕ್ರಿ ರೀ. ಅವ್ನು ಮತ್ತು ಅವ್ರು ಲೈಟ್ ಕುಡ್ಲಿಕ್ಕೆ ಬಿಡೋರ ಕರಿ. ನಮ್ಗೆ ಏನು ಮಾಡ್ತೀವಿ ಮಾಡ್ರಿ, ನೀರು ಕೊಡ್ರಿ. ಒಟ್ಟು ನಮ್ಮ ಬೋರಿಗೆ ನೀರು ರಗಡ್ದಕ್ರಿ. ನಮ್ಗೆ ಏನೋ ಯಾವ ಕಡೆ ಮಾತಾಡಕ್ಕೆ ಹಾದಿನಿ ಇಲ್ಲ. ಒಟ್ಟು ನಿಮ್ಗೆ ನೀರು ಬೇಕಾಗಿ? ಒಟ್ಟು ನೀರು ಬೇಕಾಗ್ರಿ. ಒಟ್ಟು ಲೈನ್ ಹಾಕವಾರಿ ನಿಮ್ಗೆ? ಹಾಂ, ಲೈನ್ ಬೇಕಾಯ್ತು ರೀ. ಒಟ್ಟು ಲೈನ್ ಯಾರು ಕೇಳ್ರು ಲೈಟ್ ಕೊಡೋರಿ. ನಮ್ಮ ಲೈಟ್ ಬೇಕಾಯ್ತಿ. ಹಾಂ, ಹೇಳ್ರಿ ಏನು ಸಮಸ್ಯೆ ಐತ್ರಿ ನಿಮ್ಗೆ? ನಮ್ಗೆ ಲೈಟದ ಸಮಸ್ಯೆ ಐತ್ರಿ. ಕುಡ್ಲಾಕ ನೀರು ಇಲ್ರಿ. ಮತ್ತು ಈಗ 5-6 ದಿನ ಆತ್ರಿ ಒಟ್ಟ ನೀರನೇ ಇಲ್ರಿ. ಒಟ್ಟ ನೀರು ಇಲ್ಲದಕ್ಕಾಗಿ ನಮ್ಗೆ ಭಾಳ ತ್ರಾಸ ಆಗತ್ತೈತ್ರಿ. ನಮ್ಮ ಮಾಲಕರ ಕುಡಿದು ಮನ್ಕೋತಾರ್ರಿ. ಊರಾಗರ ಒಮ್ಮೆ ಬೀಳ್ತಾರೋ, ಒಮ್ಮೆ ತೋಟಕ್ಕೆ ಬರ್ತಾರ್ರಿ. ಮತ್ತು ಕುಡಿ ನೀರಿಂದ ಭಾಳ ಸಮಸ್ಯೆ ಐತಿ. ರಾತ್ರಿ ನಾ ಕುಶ್ನ ತೊಗೊಂಡು ಮೊಮ್ಮಕ್ಕಳನ್ನ ತೊಗೊಂಡು ಇರ್ತೇನ್ರಿ. ಮತ್ತು ಲೈಟ್ ಇರಂಗಿಲ್ಲ, ಏನಿಲ್ರಿ. ರಬ್ಬಲ್ ಸುಟ್ಟು ಊಟ ಮಾಡ್ತೀವ್ರಿ. ಲೈಟ್ ಏನಾಗೈತ್ರಿ ನಿಮ್ಗೆ? ಲೈಟ್ ರೀ
ಲೈಟ್ ತಕೊಂಡಾರ್ರಿ ಮನ್ಯಾಗಿಂದ ಮತ್ತು ಮೋಟ್ರದಾಗ ಕುಡ್ಸ್ಯಾರ ಎಲ್ಲ ಕಟ್ಟ ಮಾಡ್ಯಾರ ಜಂಪ್. ಲೈಟ್ ಕಿತ್ಕೊಂಡ್ ಹೋಗ್ಯಾರ ನಂಗೆ ಆತ್ರಿ. ಹ್ಞೂನ್ರಿ ಲೈಟ್ ಹೋದಾರ್ರಿ. ನೀವು ಲೈಮನ್ಗಳು ಬಂದ್ಕಿ ನಿಮ್ಗೆ ಹೇಳ್ರಿ ಲೈಟ್ ಒಯ್ಲ್ ಆಯ್ತು ಅಂತ ಹೇಳ್ರಿ. ಏನು ಹೇಳೇ ಇಲ್ರಿ ಲೈಮನ್ಗಳು ಒಟ್ಟ ಸುದ್ದಿನ ಗೊತ್ತಿಲ್ರಿ. ನಾವು ಹೋಗಿ ನೋಡೋಣ ಗೊತ್ತ್ರಿ. ಅಲ್ಲಿ ಹೋಗಿ ತಕೊಂಡ್ ಹೋಗ್ಯಾರ ಊರ್ ಮಂದಿನ ಹೇಳಾಕೈತ್ರಿ. ಅಂತ ಹೋಗಾನ ಊರಾಗ ಹೋಗಿ ಎಲ್ಲಾರ್ಗಿ ಹೇಳಿದಿವ್ರಿ. ಯಾರು ಕೇರ್ ತಗೊಂಡಿಲ್ರಿ. ನಮ್ಗ ಕಕ್ಮರಿ ಅವ್ರಿಗೆ ಹೇಳಿದಿವ್ರಿ. ಕಕ್ಮರಿ ಅವ್ರು ಯಾರು ಕೇರ್ ತಗೊಂಡಿಲ್ರಿ. ಹಂಗ ಬಿದ್ದಾವ್ರಿ. ಒಟ್ಟ ಏನು ಸಗಸ ಇಲ್ರಿ. ಮನ್ಯಾಗ ಒಂದು ಮನುಷ್ಯ ಸತ್ತಂಗ ಆಗೈತ್ರಿ. ನೀರ್ ಇಲ್ಲದಕ್ಕಾಗಿ ಅಟ್ಟ ತಾಪ ಆಗತೈತಿ ನೋಡ್ರಿ. ನೀರ್ ಇಲ್ಲದಕ್ಕಾಗಿ ನಮಗ್ ಬಾಂಡೆ ಹೋಗ್ಯಾನ ಏನು ಮಾಡಿ. ಬಾಂಡೆ ಹೋಗ್ಯಾನ ಎಲ್ಲ ಹಂಗ ಅದಾವ್ರಿ. ಮತ್ತ ಹೆಂಗ್ ಏನ್ ಮಾಡಿದ್ರಿ ಮನ್ಯಾಗ ರಾತ್ರಿ ಹೆಂಗ್ ಮಾಡ್ತೀರಿ ನೀವು? ರಾತ್ರಿ ಒಳಗ್ ದೀಪ ಹಚ್ಚಿರ್ತೇನ್ರಿ. ಒಳಗಿಂದ ಹೊರಗ್ ತರ ನಾವು ಹೊರಗ ಆರ್ತೈತಿ ಅಂದ ಕೇಸಿಂದ ರಬ್ಬಲ್ ಹಚ್ಚಿ ಊಟ ಮಾಡ್ತೀವ್ರಿ. ಮೊಮ್ಮಗ ನಾನು ಕುಡಿಸಿ ಕೇಸಿಂದ. ಇಷ್ಟೆಲ್ಲಾ ಸಮಸ್ಯೆ ಐತ್ರಿ. ನಮಗ್ ಯಾರು ದಾದ ಮಾಡವಾರ್ರಿ. ಏನ್ ಮಾಡೋದ್ರಿ ಹೇಳ್ರಿ. ಮತ್ತ ಹಿಂಗಾಗಿ ನಾ ಎಲ್ಲಿ ಗಿಡಕ್ ಹೋಗೋಣ ಹೇಳ್ರಿ. ಯಾ ಗಿಡಕ್ ನೀವು ಅಧಿಕಾರಿಗಳು ಹೇಳ್ರಿ ಸುದ ಗಮನ ತಗೋರಿ ಅದ್ರ ಬಗ್ಗೆ. ಯಾರು ಏನು ಕೇರ ತಗೋರಿ. ಮತ್ತು ಅದ್ರ ದಶಿಂದ ಎಲ್ಲಿ ಈಗ ಇಬ್ರು ಗಂಡ ಐತಿ ಅವ್ನು ನಿಷೇಧಾಗ ಕೂತಾತನ್ರಿ. ನಾ ಸವತಿ ಎಲ್ಲಿ ಹೋಗಿ ಹಳ್ಳಿ ಹೇಳ್ರಿ. ಯಾ ಗಿಡಕ್ಕೆ ಹೋಗುದು? ಯಾರು ಕೇರ್ ತಗೋರಿ. ಇದಕ್ಕೆ ಸಾಲಂಗಿಲ್ರಿ. ನಾ ಎರಡೆರಡು ಕೂಡ ಮೂರು ಕೂಡ ಒಂದು ಎಮ್ಮಿಗೆ ಬೇಕ್ರಿ. ಒಂದು ಎಮ್ಮಿಗೆ ಬೇಕ್ರಿ. ಹ್ಞೂನ್ರಿ. ಬಿಸಿಲು ದಿನ ರೀ. ನೀರು ಭಾಳ ಹತ್ತವ್ರಿ. ನಾ ಎಲ್ಲಿ ಹೋಗಿ ತರ್ಲಿ ಹೇಳ್ರಿ. ನೀರಿಂದ ಅಷ್ಟು ಸಮಸ್ಯೆ ಐತಿ. ಇಲ್ಲಾರು ಹೋಗಿ ಗಿಡಕ್ಕೆ ಹಾಕೋಬೇಕ್ರಿ. ಇಲ್ಲಾರ ತಾಯಿ ತಂದೆ ನಮ್ಮ ಬಡತನ ಸ್ಥಿತಿ ಐತ್ರಿ. ಇಲ್ಲತ್ತೆ ಜನ್ಮ ಮಾಡಿ ತೋರ್ಸಂತದಿವ್ರಿ. ನಾವು ತೋರಿಸ್ತೀನಂದ್ರೆ ಭೀ ನಮಗಿಂತ ಪರಿಸ್ಥಿತಿ ತಂದಿಡತ್ತಾರ್ರಿ. ನಮಗೆ 3 ದಿನ ಆತ್ರಿ ಕೂತಂದ್ರೆ ನರಕ್ ತಿನ್ನಂಗೆ ಆಗತೈತಿ ನೋಡ್ರಿ. ನಮಗರ ಅಷ್ಟು ತಾಪಾಗತೈತ್ರಿ. ಹೆಂಗ್ ಮಾಡಿ ನಿಮ್ಗೆ ಎಷ್ಟು ಹೇಳ್ರು ಏನೋ ಅವ್ರ ಅಧಿಕಾರಿಗಳು ಕೇರ್ ತೊಂದಿಲ್ಲ ನಂಗೆ. ಯಾರು ಒಬ್ರು ಎಷ್ಟು ಸಮಸ್ಯೆ ಎದುರಿಸೋದಕ್ಕೆ ಅವ್ರು ನಿಮಗೆ ಏನೋ ಕೇರ್ ತೊಂದಿಲ್ರಿ. ಇಲ್ರಿ. ಅವು ಮಲ್ತಿದ್ ನೀರ್ ಕುಡಿಯತ್ತದಿವ್ರಿ. 5-6 ದಿನದ ಟಾಕ್ಯದಾನು ಹುಳ ಬಿದ್ದಿದ್ ನೀರ್. ಆ ಕೂಸಿಗೆ ಆರಾಮ ತಪ್ಪಾತೈತ್ರಿ. ಔಷಧ ಬಾಟ್ಲಿ ಸದಕ್ಕೆ ಇಲ್ಲೇ ಹೊರಗಿಟ್ಟ ನೋಡ್ರಿ. ಸರ್ಕಾರದ ದವಾಖಾನಿಗೆ ಹೋಗಿ ನಿನ್ನೆ ಔಷಧ ತಗೊಂಡ್ಬಂದನ್ರಿ. ಕೂಸಿಗೆ ಹೋಗಿ ಅದಕ್ಕೆ ಉರಿ ಉಕ್ಕಲಾಡತ್ತಾರ ಕೂಸಿಗೆ. ಅಂದ್ರೆ 4-5 ದಿನದ ನೀರ್ ಕುಡ್ಲಾಕತ್ತ ನಾವು ಇದನ್ನ ಆತತ್ರಿ. ನೀರ್ ಮಲ್ತಂಗಾಗಿ ಅವ್ರ ಒಟ್ಟು ಗಂಟ್ಲು ನಂದು ಗರ ಮಾಡತ್ತೈತ್ರಿ. ಇವ್ ನೀರ್ ಇವ್ ಲೈಟ್ ಇಲ್ದಕ್ಕಾಗೆ ಸಮಸ್ಯೆ ಆಗೈತ್ರಿ ನಿಮಗೆ. ನೀರ್ ಲೈಟ್ ದಶಿಂದ ನೋಡ್ರಿ ಸಮಸ್ಯೆ. ನಿಮ್ದು ಬೋರ್ ಐತ್ರಿ ಸ್ವಂತ? ಸತಾ ಬೋರ್ ಐತ್ರಿ. ನೀರ್ ಅದಾವ ಎಲ್ಲ ಐತ್ರಿ. ಬರೇ ಲೈಟ್ ದಶಿಂದ ಲೈಟ್ ಕಿತ್ಕೊಂಡ್ ಹೋಗ್ಯಾರ ನಿಮ್ಗೆ. ಒಟ್ಟು ಲೈಟ್ ದಶಿಂದ ದನಗಳಿಗೆ ಈಗ ನಿನ್ನೆ ಹಿಡ್ದ ತುಸು ಎಡ್ಡೆರಡು ಸರಿಗೆ ಹಾಕಿರ ನೀರು ಕುಡಿತಾವನ್ರಿ. 4-5 ದನ ಅದಾವ್ರಿ. 4-5 ಆಡದವ್ರಿ. ನಮ್ಮ ಸುದ್ದಿ ನೋಡಿದ ತಕ್ಷಣವಾದರೂ ಆಫೀಸರ್ಸ್ಗಳು ಗಮನ ಹರಿಸುತ್ತಾರಾ ಇಲ್ವಾ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, BV5 ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.